ಆಗಿರೋದು ಹೆಸರು ಸರ್ ಆನಂದ ಎಂ ಅಂತ. ನಮ್ಮ ತಂದೆ ಹೆಸರು ಮೈಲಾರೇಗೌಡ. ಸರ್ ನಮ್ಮ ತಾತ ಅವರೆಲ್ಲ ಈ ಜಮೀನ ಉತ್ಕೊಂಡ್ಬಂದರು. ಸರ್ ನಮ್ಮ ತಾತ ಅವರು ಉತ್ತ ಮೇಲೆ ನಮ್ಮ ತಾತನ ಸ್ಟ್ರೋಕ್ ಆಗಿತ್ತು. ಆ ನಂತರ ನಮ್ಮ ಮಗನಗೌಡರು ಅಂತ ನಮ್ಮ ದೊಡ್ಡಪ್ಪ ಅವ್ರು ಕೆಲಸ ಮಾಡಿದ್ರು ಸರ್. ನಮ್ಮ ತಂದೆ ಉತ್ಕೊಂಬತ್ತಿದ್ರು ಸರ್. ಇಲ್ಲಿ ನೀರು ವ್ಯವಸ್ಥೆ ಇತ್ತಿಲ್ಲ ಸರ್. ನಾವು ಒಂಚೂರ ಹಿಂಗೆ ಆದಮೇಲೆ ಸರ್ ಕೊಳೆ ಸಾಲ ಪಾಲ ಮಾಡಿ ಕೊಳೆ ಬಾವಿ ಕೊರ್ಸ್ಕೊಂಡ್ರು ಸರ್. ದನ ಗಿನ ಸಾಕಂದ್ವಿ, ದನ ಇಲ್ಲಿ ಮನೆಯೆಲ್ಲ ಮಾಡ್ಕೊಂಡ್ವಿ ಸರ್. ಇಲ್ಲೇ ವಾಸ ಆಗಿದ್ವಿ ಸರ್. ಅವತ್ತಿನ ಕಾಲದಿಂದ ನಮ್ಮ ತಾಯಿ ಮದುವೆ ಆದಮೇಲೆ ಇಲ್ಲೇ ಸರ್ ಅವರೇ ಗೆಡ್ಡೆ ಗಣಸೆ ಕಿತ್ತಿ ಎಲ್ಲ ಮಾಡೋರು ಸರ್ ನಮ್ಮ ತಂದೆ ತಾಯಿಗಳೇ ಸರ್. ಆಮೇಲೆ ನಾವು ಇಲ್ಲಿ ಕೊಳೆ ಬಾವಿ ಕೊರ್ಸ್ಕೊಂಡು ಹೂವು ಗಿವು ಏನೋ ಬೆಳ್ಕೊತೀವಿ ಸರ್, ಹೂವು ಸೊಪ್ಪೆಲ್ಲನೂ. ಆಮೇಲೆ ಸರ್ ಜಮೀನು ಇತ್ತೀಚೆಗೆ ನಮ್ಮ ದೊಡ್ಡಪ್ಪ ಅವರು ದರಖಾಸ್ತು ಸರ್ ಅರ್ಜಿ ಹಾಕಿದ್ದು. ನಮ್ಮ ತಾತ ಅವ್ರು ಅರ್ಜಿ ಹಾಕಿದ್ನು ಕೊಡ್ದು ಹೋದರು. ನಾವು ಅರ್ಜಿ ಹಾಕಿದ್ದು ಸರ್ 57 ಆ ಮಗನಗೌಡರು ಅಂತ ನಮ್ಮ ದೊಡ್ಡಪ್ಪ ಸರ್ ರೇಂಜರಾಗಿ SF ಇದ್ರು ಸರ್. ನಮ್ಮ ತಂದೆಯ ಅಣ್ಣ ಮಾಡಿಸ್ಕೊಡ್ತೀನಿ ಅಂತ ಸರ್ ಇಸ್ಕೊಬಿಟ್ಟು ಅರ್ಜಿನೂ ಕೊಡ್ತಾಯಿಲ್ಲ. ಈಗ ತಹಶೀಲ್ದಾರ್ ಮೇಡಮ್ ಅವ್ರ ಮನೆಗೆ ಒಂದಿನ ನಮ್ಮೂರ ಕೈಲಿ ಬರೋಕ್ಕೆ ಹೇಳಿದ್ರು, ಜಮೀನು ಅರ್ಧ ಮಾಡಿಸ್ತೀನಿ ಬಾ ಅಂತವ. ಆಗ ಸರ್ ನಮ್ಮ ತಂದೆನೂ ನಾವು ಹೋದೋ ತಹಶೀಲ್ದಾರ್ ಮನೆಗೆ ಹೋದಾಗ ಅವ್ರು ಒಳಗಡೆ ಮನೆಯೊಳಗೆ ಕೂತಿದ್ರು ನಮ್ಮ ದೊಡ್ಡಪ್ಪ ಅವರು. ಆಮೇಲೆ ನಮ್ಮ ಆಂಟಿ ಒಬ್ರು ಬಂದ್ಬಿಟ್ಟು ತಡಿ ಮೇಡಮ್ ಹೊರಗಡೆ ಅವ್ರು ಕರ್ಕೊಬತ್ತೀನಿ ಅಂತ ಹೋದ್ರು. ಏನು ಯಾರು ಆಂಟಿ? ನಮ್ಮ ಕಮಲಾ ಆಂಟಿ ಅಂತ ನಮ್ಮ ರಿಲೇಷನರ್ ಅವರು ತಹಶೀಲ್ದಾರ್ ಮೇಡಮ್ ಅವ್ರ ಮನೆ ಇದ್ರು. ಕರ್ಕೊಂಬತ್ತೀನಿ ಮೇಡಮ್ ಅಂತವ್ರು. ಮೇಡಮ್ ಅವ್ರು ಬಂದರು. ಏನಪ್ಪ ಅಂತ ಕೇಳಿದ್ರು. ಮೇಡಮ್ ಅದು ನಮ್ಮ ಜಮೀನು ವಿಚಾರ ಮಾಡ್ಕೊಡ್ತೀನಿ ಅಂತ ಬರೋಕ್ಕೆ ಹೇಳಿದ್ರು ಅಂತ ಮೇಡಮ್. ಅದಕ್ಕೆ ಬಂದು ಅಂದರು. ಒಳಗಡೆ ಕರ್ಕೊಂಡು ಹೋದ್ರು. ನಮ್ಮ ದೊಡ್ಡಪ್ಪ TV ನೋಡ್ಕೊಂಡು ರೂಮಲ್ಲಿ ಕೂತಿದ್ರು. ಆಮೇಲೆ ಏನು ಅಂತ ಕೇಳಿದ್ರು. ಮೇಡಮ್ ಏನೋ ನಮ್ಮ ಜಮೀನು ಮಾಡ್ಕೊಡ್ತೀನಿ ಅಂತ ಕರ್ಸ್ಕೊಂಡ್ರಂತಲ್ಲ ಮೇಡಮ್, ಏನು ಅದಕ್ಕೆ ನಿಮ್ಗೆ ಯಾಕೆ ಮಾಡ್ಕೊಡ್ತಾರೆ ಮೇಡಮ್? ನಾವು ಅನುಭವದ ಇದ್ದೀವಿ ಮೇಡಮ್. ನಮ್ಮ ತಂದೆ ತಾಯಿ ಎಲ್ಲ ಗೆಡ್ಡೆ ಗೆಣಸು ಕಿತ್ತು ಮಾಡಿರೋದು ಮೇಡಮ್, ಕೊಳೆ ಬಾವಿ ಹಾಸ್ಕೊಂಡಿವಿ, ಮನೆ ಮಾಡಿದ್ವಿ ಅಂತ ಹೇಳ್ದು. ಹಂಗಂತ ನಿಮ್ಗೆ ಯಾಕೆ ಮಾಡ್ಕೊಡ್ತಾರೆ? ಬೇರೆ ಹತ್ರ ಜಮೀನು ನಿಮ್ಗೆ ಹೆಂಗೆ ಮಾಡ್ಕೊಡ್ತಾರೆ ಅಂತ ನಮ್ಮ ದೊಡ್ಡಪ್ಪ ಪಕ್ಕದಲ್ಲೇ ಕೂತಿದ್ರು. ಮೇಡಮ್ಗೆ ಎದುರುಗಡೆ ಕೂತಿದ್ರು. ಅವ್ರ ಮನೆಗೆ ಅವ್ರ ಮನೆಗೆ ಕರೆಸ್ಬಿಟ್ಟು ನಾವು ಎಷ್ಟೋ ಹೇಳ್ದೋ, ಮೇಡಮ್ ನಾವು ಸಾದಿಂದ ಇರೋದು ಕೊಳೆ ಬಾವಿ ಕೊಡ್ತೀವಿ ಮೇಡಮ್, ನಮ್ಗೆ ಎಲ್ಲೂ ಜಮೀನಿಲ್ಲ ಮೇಡಮ್, ನಮಗೆ ಬಂದು ಕೇಳಿ ಮೇಡಮ್, ಅಕ್ಕಪಕ್ಕದವ್ರ ಅನುಭವನೂ ನಾವಿದ್ದೀವಿ, ನಮ್ಮ ತಾತರ ಕಾಲದಿಂದ ಮೇಡಮ್ ನಾವೇ ಅನುಭವ ಇರೋದು ಅಂತ ನಾವು ಹೇಳ್ದೆ. ಅನುಭವ ಎಲ್ಲ ಕೇಳೋದಿಲ್ಲ ಕಣಪ್ಪ, ಅನುಭವ ಯಾಕೆ ಇದು ತಕರಾರು ಅರ್ಜಿ ಕೊಟ್ಟಿದ್ದೀವಿ, ಅದು ವಾಪಸ್ ತಗೋ, ಸಾವಿತ್ರಮ್ಮನವರು ನಾವು ದಾಖಲೆ ಮಾಡ್ಕೊಡ್ತೀವಿ ಅಂತ ಅಂದರು. ನಾವಾಗ ತಗೊಳಕ್ಕಲ್ಲ ಮೇಡಮ್. ಯಾಕೆ ಮೇಡಮ್ ತಗೋಬೇಕು? ನಾವು ಅನುಭವ ಇದ್ವಿ, ಬಿಡೋದಿಲ್ಲ ಮೇಡಮ್ ಸ್ವಾಧೀನ ಅಂದ್ಬಿಟ್ಟು ನಮ್ಮ ಮನೆಯಿಂದ ಹೊರಗಡೆ ಬಂದ. ಆಮೇಲೆ ನಮ್ಮ ದೊಡ್ಡಪ್ಪವ್ರನ್ನ ಕೇಳಿಸ್ತಾವೆ, ನಾವು ದರ್ಖಾಸ್ತು ಬಗಾರಕ್ಕೂ ಅರ್ಜಿ ಹಾಕಿದ್ದೀವಲ್ಲ ಕೊಡಿ ಅಂತ ಕೇಳಿದ್ಕೆ ಕೊಡೋಕ್ಕಲ್ಲ ಅಂತಾರೆ ಸರ್ ಅವ್ರಿಗೆ. ನಮ್ಮ ಮಗನಗೌಡರು ನಮ್ಮ ದೊಡ್ಡಪ್ಪ ಅವರೇ ಸರ್ ಇತ್ತು ಶಾಮಿಯಾನಾಗಿ ತಹಶೀಲ್ದಾರ್ ಮೇಡಮ್ ಅವ್ರು ಇಬ್ಬರೊಳಗೆ ಸರ್. ನಮ್ಮ ಈಗ ಬೇರೆ ಸರ್ ಐತೆ ಜಮೀನು ಬಿಡಿ ಅದು ಇದು ಅಂತ ಎದುರಿಸ್ತಾರೆ. ಈಗ ಆಮೇಲೆ ಉದ್ದೇಶಪೂರ್ವಕವಾಗಿ ಈ ಜಮೀನಿಗೂ ಅವ್ರಿಗೂ ನಾವು ಸ್ವಾಧೀನ ಇದ್ದೀವಿ ಸರ್. ಯಾರು ಎಲ್ಲಿ ಅಂತ ನಮ್ಗೆ ಇವತ್ತವರೆಗೆ ಗೊತ್ತಿಲ್ಲ ಸರ್. ನಮ್ಮ ತಾತಗೆ ಬೇಕಾದ್ರೆ ಅಕ್ಕಪಕ್ಕ ತಹಶೀಲ್ದಾರಲ್ಲಿ ನಮ್ಮ RI ವಿಲೇಜ್ಕೊಂಡ್ರು ಸರ್, ಯಾರು ಬಂದಿಲ್ಲಿ ಒಂದು ಸರ್ವೆಗೆ ಅಲ್ಲಿ ಏನೂ ಮಾಡಿಲ್ಲ, ಏನೂ ಮಾಡ್ತಾನೆ ಏಕೆ ಬೇರೆ ಹತ್ರ ಜಮೀನು ಕೊಡ್ತಾರೆ ಸರ್. ಅವರೆಲ್ಲ ಸಾಲಿಗ್ರಾಮದವ್ರು ಅಂತ ಅವ್ರನ್ನ ಯಾರು ನಮ್ಗೆ ಗೊತ್ತೇ ಇಲ್ಲ ಸರ್. ಇನ್ನೊಬ್ರು ಬರ್ತಾರೆ, ಇಲ್ಲಿ ಹೊಸೂರು, ಇನ್ನೊಬ್ಬರು ಬೆಂಗಳೂರಲ್ಲಿ ಇದ್ದೀನಿ ಅಂತ ಬರ್ತಾರೆ ಸರ್. ಅವರು ನಮ್ಮದು ಅಂತ ಬರ್ತಾರೆ. ಇತ್ತೀಚೆಗೆ ಸರ್ ಈಗ ಒಂದು 3-4 ತಿಂಗಳಿಂದ ಸರ್ ಇವೆಲ್ಲ ಆಯ್ತಿರೋದು. ಇವ್ರು ಹೊಸೂರು ಬಂದ್ಬಿಟ್ಟು ನಮ್ಮ ಹೆಸರಲ್ಲಿ ಐತೆ ಅಂತಾರೆ. ಸಾಲಿಗ್ರಾಮದವ್ರು ಯಾರು ಬಂದ್ಬಿಟ್ಟು ಸರ್ ಇತ್ತೀಚೆಗೆ ನಾನು ಇದು ತಾಲೂಕು ಆಫೀಸ್ಗೆ ಹೋಗಿ ಸರ್ ತೆಗೆಸಿ ನೋಡಿದ್ದಕ್ಕೆ ಯಾರ್ದೋ ಸಾಲಿಗ್ರಾಮದ ಹೆಸರಲ್ಲಿ ಐತೆ ಸರ್ ಇವೆಲ್ಲ ಜಮೀನು ಸರ್. ನಮಗೆ ದಯಮಾಡಿ ಯಾವುದೋ ಥರ ಮೋಸ ಆಗ್ದಾನೆ ಸರ್ ಮಾಡಿಕೊಡಿ ಸರ್. ಬೇಕು ಅಕ್ಕಪಕ್ಕದಲ್ಲಿ ಕೇಳಿ ಸರ್, ಎಷ್ಟು ವರ್ಷದಿಂದ ನಾವು ಸ್ವಾಧೀನ ಇದ್ದೀವಿ ಸರ್. ಬೋರ್ ಕೊಡ್ತಿರೋದು ಸರ್, ಇದು ನಂಬರ್ ಆಗಿರೋದು. ಆಮೇಲೆ ಸರ್ ಅಲ್ಲಿ ಮನೆ ಮಾಡಿದ್ದೀವಿ, ದನ ಕರೆಲ್ಲ ಸರ್ ಇಲ್ಲೇ ನಾವು ಕಟ್ಟಾಕೋದು. ಬೋರು ನಂಬರ್ ಮಾಡಿರೋದು ಯಾರ ಹೆಸರಲ್ಲಿ ಇದೆ ಸರ್? ನಮ್ಮ ತಂದೆ ಹೆಸರಲ್ಲಿ ಐತೆ ಸರ್. ಏನಂತ ಇದೆ ಸರ್ ಹೇಳಿ ಸರ್? ಮೈಲಾರಿಗೌಡ ಸನ್ ಆಫ್ ಕರಿಗೌಡ, ಕಿರಳಿ ಕೊಪ್ಪಲು, ಚಿಕ್ಕಳ್ಳಿ ಪೋಸ್ಟು ಐತೆ ಸರ್. ನಾವೇ ಸರ್ ಸ್ವಾಧೀನ ಇರೋದು. ಈಗ ನಮ್ಮ ದೊಡ್ಡಪ್ಪ ಅವರು ಮತ್ತು ತಹಶೀಲ್ದಾರ್ ಮೇಡಮು ಅವರಿಬ್ಬರು ಏನೋ ಕುತಂತ್ರದಿಂದ ಸರ್. ನಮ್ಮ ದೊಡ್ಡಪ್ಪ ಅವ್ರು ಯಾವಾಗಲೂ ತಹಶೀಲ್ದಾರ್ ಮೇಡಮಲ್ಲೇ ಇರ್ತಾರೆ ಸರ್. ಏನು ಮಾತಾಡ್ಕೊಂಡ್ರೆ ಸರ್ ಯಾರ ಹೆಸರು ಜಮೀನು ಮಾಡಿ ಹಿಂಗೆಲ್ಲ ಮಾಡಿ ಸರ್. ನಾವು ದರ್ಖಾಸ್ತಲ್ಲಿ ಅರ್ಜಿ ಹಾಕಿದ್ವಿ ಸರ್, ಅರ್ಜಿನೂ ಇಸ್ಕೊಂಡು ಕೊಡ್ತಾಯಿಲ್ಲ ಸರ್. ನಮ್ಮ ದೊಡ್ಡಪ್ಪ ಅವರು ಮಗನಗೌಡರು ಅಂತ ಫಾರೆಸ್ಟ್ ರೇಂಜರಾಗಿದ್ರು, ರೇಂಜಿಂದ SF ಆಗಿ ರಿಟೈರ್ಡ್ ಆಗೋರು ಸರ್. ಈಗ ಒಂದು 2-3 ವರ್ಷದಿಂದ ಅವರು ಸರ್ ಕೆಲಸ ಎಲ್ಲ ಮಾಡ್ತಾರೆ ತಹಶೀಲ್ದಾರ್ ಮೇಡಮ್ ಜೊತೆ ಸೇರ್ಕೊಂಡು. ಪ್ರಕಾಶ್ ಹೇಳಿ. ಅದೇ ಅವಾಗಲಿಂದ ಬಾಜು ಅವರೇ ಮಾಡ್ತಾವ್ರೆ. ನೀವು ಎಷ್ಟು ವರ್ಷದಿಂದ ಇದ್ದಾರೆ? ಯಾರು ನಮಗೂ ಅದಕ್ಕೂ ಸಂಬಂಧ ಬರಕ್ಕಲ್ಲ. ಇಲ್ಲಿ ನಮ್ದು ಮಾಡ್ತಾವ್ರೆ ಅಲ್ಲ, ಸುಮಾರು ವರ್ಷದಿಂದ ನಾವು ಸಣ್ಣ ಹುಡುಗಿಂದ ಇವರೇ ಮಾಡ್ತಾ ಇರೋದು. ಒಟ್ಟು ಮಾಡ್ತಾವ್ರಿ ಇವರೇ. ತಮ್ಮ ಹೆಸರು ಸರ್? ಪಾಪಣ್ಣಿ ಅಂತ. ಜಮೀನು ಇವ್ರು ಅಂದ್ರೆ ಅವ್ರ ಹೆಸರೇನು ಸರ್? ಜಮೀನು ಮಾಡ್ತಾರೆ ಮೈಲಾರಣ್ಣ ಮಾಡ್ತಾವ್ರೆ. ನಿಮ್ದು ಪಕ್ಕ ಜಮೀನು ಇದೆಯಾ? ಪಕ್ಕದಲ್ಲಿ ಇಲ್ಲ ಸರ್, ನೋಡ್ತಾ ಇರ್ತೀವಿ ನಾವು. ಇಲ್ಲೇ ಮೇಲ್ಗಡೆ ಮನೆ ನಮ್ದು, ನೋಡ್ತಾ ಇರ್ತೀವಿ.